ಎರಡು ವರ್ಷದ ಮತ್ತು 3 ತಿಂಗಳನ್ನು ನಾನು ಸೇವೆ ಸಲ್ಲಿಸಿರುತ್ತೇನೆ. ಈ ಯುದ್ಧದ ಪ್ರಾರಂಭದಿಂದ ಅಂತ್ಯ ಆಗುವವರೆಗೂ ನಾವು ವೀಕ್ಷಣೆ ಮಾಡಿದ್ದೇವೆ ಮತ್ತು ನಮಗೆ ಏನೇ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ ಟಾಸ್ಕನ್ನು ಪರಿಪೂರ್ಣವಾಗಿ ಮಾಡಿದ್ದೇವೆ. ಕಾರ್ಗಿಲ್ ವಿಜಯೋತ್ಸವ ಆಪರೇಷನ್ ಸಿಂಧೂರ ಕಾರ್ಯಕ್ರಮವನ್ನು 26ನೇ ತಾರೀಕು ಇಂದಿನ ದಿನ ನಡೆಸುವ ಮುಖ್ಯ ಉದ್ದೇಶ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳ ಜೊತೆ 200 ಮೀಟರ್ ರಾಷ್ಟ್ರಧ್ವಜವನ್ನು ಮೆರವಣಿಗೆ ಮೂಲಕ ಫ್ರೀಡಂ ಪಾರ್ಕಿಂದ ಹಿಡಿದು ಇಂಡೋರ್ ಸ್ಟೇಡಿಯಂವರೆಗೆ ಮೆರವಣಿಗೆ ಮೂಲಕ ಅಲ್ಲಿಂದ ತಲುಪಿ ಅಲ್ಲಿಂದ ಮುಂದಿನ ಕಾರ್ಯಕ್ರಮವನ್ನು ನಡೆಸಲು ವಿಜಯವನ್ನು ಸಾಧಿಸಿದ ದಿವಸ. ಹಾಗಾಗಿ ಆ ಒಂದು ವಿಜಯೋತ್ಸವಕ್ಕೆ ನಮ್ಮ ಗೃಹರಕ್ಷಕ ದಳದ ಇಲಾಖೆ ವತಿಯಿಂದ ನಾವು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗಾಗಿ ಈಗ ತಿರಂಗ ಯಾತ್ರೆಯನ್ನು ನಾವು ಸಾಮೂಹಿಕವಾಗಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಇರ್ಬೋದು, NCC ಆಗಿರ್ಬೋದು, ನಿವೃತ್ತ ಮಾಜಿ ಯೋಧರ ಜೊತೆಗೆ ನಾವು ತಿರಂಗ ಯಾತ್ರೆ ಮಾಡಿ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಕಾಂಟ್ರಾಕ್ಟ್ ಮಾಡ್ತಾರೆ. ಅವರು ತುಂಬ ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಈ ಬೇರೆ ಸ್ಟೇಟ್ನವರೆಲ್ಲ ಬಿಹಾರ, ಒರಿಸ್ಸಾದಿಂದ ಅವರೆಲ್ಲ ಬರ್ತಾರೆ, ನಮಗೂ ಕೆಲಸ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಜನ, ಒಳ್ಳೆ ವ್ಯಕ್ತಿಗಳು. ಅಂಥವರಿಗೆಲ್ಲ ಈ ಥರ ಸಹಕಾರ ಸಿಕ್ಕರೆ ಇನ್ನೂ ಜಾಸ್ತಿ ಕೆಲಸ ಮಾಡ್ತಾರೆ ಅವರು. ಸುಮಾರು 1 ಕೋಟಿ ರೂಪಾಯಿವರೆಗೆ ಈ ಯೋಜನೆಯಲ್ಲಿ ಸಾಲವನ್ನು ಪಡೆದು ಅದರಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಶ್ರೀಸಾಮಾನ್ಯರಿಗೆ ಉದ್ಯೋಗವನ್ನು ಕೊಟ್ಟು ಅವರೂ ಕೂಡ ಲಾಭವನ್ನು ಗಳಿಸಿ ಬ್ಯಾಂಕಿಗೆ ಮರುಪಾವತಿಯನ್ನು, ರೀಪೇಮೆಂಟನ್ನು ಮಾಡ್ತಾ ಇರೋದು ಬ್ಯಾಂಕ್ನ ವ್ಯವಸ್ಥಾಪಕರಿಗೂ ಬ್ಯಾಂಕಿನ ವ್ಯವಸ್ಥೆಗೂ ಕೂಡ ಅತ್ಯಂತ ಹೆಮ್ಮೆ ಅನಿಸಿದೆ. ನಮ್ಮ ಶಾಖೆಯಲ್ಲಿ ಗೀತಾ ಮೇಡಮ್ ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಸಾಲ ತೆಗೆದುಕೊಂಡಿದ್ದರು. ಈ ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಸಾಲ ತೆಗೆದುಕೊಂಡು ಚೆನ್ನಾಗಿ ಕಟ್ಟಿ ತೀರಿಸಿದ್ದಾರೆ. ಇದೇ ರೀತಿ ಈ ಸ್ಕೀಮು ತುಂಬ ಮಹಿಳೆಯರಿಗೆ ಮತ್ತು ಹೊಸ ಎಂಟರ್ಪ್ರಿನರ್ಸಿಗೆ ಹೆಲ್ಪ್ ಆಗಿದೆ. ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಿಗೆ ಬ್ಯಾಂಕು ಸಾಲ ಸೌಲಭ್ಯಗಳನ್ನು ನೀಡ್ತಾ ಇದೆ.